IPL ಕ್ವಾಲಿಫೈಯರ್ ಮ್ಯಾಚ್ ನಡೆಯೋದಕ್ಕಿದೆ. ಅದಕ್ಕಿಂತಲೂ ರಣರೋಚಕವಾಗಿ ನಡೀತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ರಾಹುಲ್ ಗಾಂಧಿ ಸೇರಿದಂತೆ ನಾಯಕರ ಜೊತೆಯಲ್ಲಿ ಸಿದ್ದರಾಮಯ್ಯ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 2 ಗಂಟೆಗಳಿಂದ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮಹತ್ವದ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಮನವರಿಕೆ ಮಾಡ್ತಾ ಇದ್ದಾರಾ ಅಥವಾ ರಾಹುಲ್ ಮನ ಓಲೈಕೆ ಮಾಡ್ತಾ ಇದ್ದಾರಾ ಅನ್ನೋದು ಸದ್ಯದ ಪ್ರಶ್ನೆ. ಸಿದ್ದರಾಮಯ್ಯಗೆ ಒಂದಷ್ಟು ಸಲಹೆಗಳನ್ನು ಕೂಡ ರಾಹುಲ್ ಗಾಂಧಿ ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈಗ ಉದ್ಭವಿಸ್ತಾ ಇರುವಂತಹ ಪ್ರಶ್ನೆ, ಕಳೆದ 2 ಗಂಟೆಗಳಿಂದ ನಡೀತಾ ಇರುವಂತಹ ಚರ್ಚೆ, ಇದು ಮಹತ್ವದ ಚರ್ಚೆ. ಸುಮಾರು ಬೆಳಗ್ಗೆ 11:40 ಶುರುವಾಗಿರುವಂತಹ ಮಾತುಕತೆ, ಇನ್ನುವರೆಗೂ ಕೂಡ ಆ ಮಾತುಕತೆ ಮುಕ್ತಾಯ ಆಗಿಲ್ಲ. ಹೀಗಾಗಿ ಸದ್ಯ ಮೂಡ್ತಾ ಇರುವ ಪ್ರಶ್ನೆ, ಸಿಎಂ ಸಿದ್ದರಾಮಯ್ಯನವರು ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದಾರಾ ಅಥವಾ ರಾಹುಲ್ ಗಾಂಧಿಯೇ ಸಿದ್ದರಾಮಯ್ಯನವರ ಮನ ಓಲೈಕೆಯನ್ನ ಮಾಡುವ ಪ್ರಯತ್ನವನ್ನ ಅಲ್ಲಿ ಮಾಡ್ತಾ ಇದ್ದಾರಾ ಅನ್ನೋದು. ಈಗಾಗಲೇ ಒಂದಷ್ಟು ಸಲಹೆಗಳನ್ನು ಸೂಚನೆಗಳನ್ನು ಕೂಡ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ಒಟ್ಟಾಗಿ ಚರ್ಚೆಯನ್ನ ಮಾಡ್ತಾ ಇದ್ರು. ರಾಹುಲ್ ಗಾಂಧಿ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೊದಲಿಗೆ ಮಾತುಕತೆಯನ್ನ ನಡೆಸಿದ್ರು. ಸುದೀರ್ಘ ಚರ್ಚೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಗೊಂದಲಗಳು, ನಾಯಕತ್ವ ಬದಲಾವಣೆಯ ಚರ್ಚೆಯಿಂದ ಉಂಟಾಗಿರುವಂತಹ ಪರಿಣಾಮಗಳು, ಅದು ಸರ್ಕಾರದ ಮೇಲೆ, ಪಕ್ಷದ ಮೇಲೆ, ಆಡಳಿತದ ಮೇಲೆ ಯಾವ ರೀತಿಯ ಪರಿಣಾಮವನ್ನು, ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದರ ಬಗ್ಗೆ ಸವಿಸ್ತಾರವಾಗಿ ಸಿಎಂ ಸಿದ್ದರಾಮಯ್ಯನವರು ವಿವರಣೆಯನ್ನ ಅಲ್ಲಿ ನೀಡಿದ್ದಾರೆ. ಎಲ್ಲಕ್ಕಿಂತ ಮೊದಲಿಗೆ ಅವರು ಇಟ್ಟಂತಹ ಡಿಮ್ಯಾಂಡ್ ಸಚಿವ ಸಂಪುಟದ ಪುನಾರಚನೆ. ಈ ನಾಯಕತ್ವ ಗೊಂದಲಕ್ಕೆ ತೆರೆ ಬೀಳಬೇಕು ಅಂದರೆ ಮೊದಲಿಗೆ ಮಾಡಬೇಕಾಗಿರೋದು ಸಚಿವ ಸಂಪುಟದ ಪುನಾರಚನೆ, ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅನ್ನೋದನ್ನ ಅವರು ಹೇಳಿದಂಥದ್ದು. ಅದಾದ ನಂತರ ಇದೀಗ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ನಡೀತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿಯ ಎದುರು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಪಷ್ಟ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ. ನಾಯಕತ್ವ ಗೊಂದಲ, ಸಂಪುಟ ಪುನರ್ರಚನೆಯ ಬಗ್ಗೆ ಮುಕ್ತವಾಗಿ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ತಿಳಿದು ಬಂದಿದೆ. ರಾಹುಲ್ ಗಾಂಧಿ ಹಾಗೆ ಸಿಎಂ ಸಿದ್ದರಾಮಯ್ಯ ಸದ್ಯ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಕಾಂಗ್ರೆಸ್ನ ಕೇಂದ್ರ ಕಚೇರಿ ಇಂದಿರಾ ಭವನದಲ್ಲಿ ನಡೆಸ್ತಾ ಇದ್ದಾರೆ. ಇದೇ ಇಂದಿರಾ ಭವನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಮೀಟಿಂಗ್ ನಡೀತಾ ಇರುವಂಥದ್ದು. ಸುಮಾರು 11:40 ಸುಮಾರಿಗೆ ಶುರುವಾಗಿದ್ದು ಈ ಮೀಟಿಂಗ್ ಸಿದ್ದರಾಮಯ್ಯನವರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಆ ಮೀಟಿಂಗ್ ಶುರುವಾಗೋ ಮೊದಲು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಕೂಡ ಪರಸ್ಪರ ಚರ್ಚೆಯನ್ನ ನಡೆಸಿದ್ರು. ಅದಾದ ನಂತರ ಸಿದ್ದರಾಮಯ್ಯನವರು ಪ್ರತ್ಯೇಕ ಸಭೆಗೋಸ್ಕರ ತೆರಳಿದ್ದಾರೆ. ಈಗಲೂ ಕೂಡ DK ಶಿವಕುಮಾರ್ ತಮ್ಮ ಸರದಿಗಾಗಿ ಇನ್ನೂ ಇಂದಿರಾ ಭವನದಲ್ಲೇ ಕಾಯ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಪ್ರತ್ಯೇಕ ಸಭೆ ಮುಗಿಸಿದ ಬಳಿಕ ಅದಾದ ನಂತರ DK ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಪ್ರತ್ಯೇಕ ಸಭೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ. ಅದಾದ ನಂತರ ಮತ್ತೆ ಇಬ್ಬರೂ ನಾಯಕರನ್ನ ಅಂದರೆ ಸಿಎಂ ಸಿದ್ದರಾಮಯ್ಯನವರನ್ನು ಮತ್ತು DCM DK ಶಿವಕುಮಾರ್ ಅವರನ್ನ ಕೂಡ ಒಟ್ಟಿಗೆ ಕೂರಿಸಿ ಅವರ ಜೊತೆಯಲ್ಲಿ ಚರ್ಚೆಯನ್ನ ನಡೆಸೋದಕ್ಕಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು. ಇದೆಲ್ಲ ಆದ ನಂತರ ಅವರು ಪರಸ್ಪರ ಸಮಾಲೋಚನೆಯನ್ನ ನಡೆಸಿ ತಮ್ಮ ತೀರ್ಮಾನವನ್ನ ತಿಳಿಸ್ತಾರೆ. ಹೀಗಾಗಿ T20 ರೀತಿಯಲ್ಲಿ ಶುರುವಾದಂತಹ ದೆಹಲಿಯ ಆಟ ಈಗ ಒನ್ ಡೇ ಮ್ಯಾಚ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಎರಡೂ ಬಣಗಳ ಬೆಂಬಲಿಗರೇನಿದ್ದಾರೆ ಅಂದರೆ ಸಿಎಂ ಬೆಂಬಲಿಗರು ಹಾಗೆ DCM ಬೆಂಬಲಿಗರೇನಿದ್ದಾರೆ, ಈ T20 ಒನ್ ಡೇ ಅನ್ನೋ ಕನ್ಫ್ಯೂಷನ್ನಲ್ಲಿ ಮುಂದೆ ಟೆಸ್ಟ್ ಮ್ಯಾಚ್ ಆಗದೇ ಇದ್ರೆ ಸಾಕಿದು ಅಂಥೇಳಿ ಕಾಯ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಹಲವು ಬಾರಿ ಈ ಥರ ಟೆಸ್ಟ್ ಪಂದ್ಯಗಳು ನಡೆದು ಹೋಗ್ಬಿಟ್ಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮತ್ತೊಮ್ಮೆ ಇದು ಟೆಸ್ಟ್ ಪಂದ್ಯವಾಗದೇ ಇರಲಿ, ನಿರ್ಣಯ, ನಿರ್ಧಾರ, ಫೈನಲ್ ಡಿಸಿಷನ್ ಏನು ಅನ್ನೋದು ಗೊತ್ತಾಗ್ಬಿಡಲಿ ಆದಷ್ಟು ಬೇಗ, ಸಾಧ್ಯ ಆದರೆ ಇವತ್ತೇ ಗೊತ್ತಾಗಲಿ ಅನ್ನುವ ನಿರೀಕ್ಷೆಯಲ್ಲಿ ಅವರು ಕಾಯ್ತಾ ಇರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡ್ತಾ ಇದೆ. ಕೇಂದ್ರ ಕಚೇರಿ ಇಂದಿರಾ ಭವನದಲ್ಲಿ ಈ ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಸರಣಿ ಸಭೆಗಳು ಪ್ರತ್ಯೇಕವಾಗಿ ನಡೀತಾನೇ ಇದ್ದಾವೆ. ಸುದೀರ್ಘ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಸಿಎಂ DCM ನಡುವೆ. ಅದಾದಮೇಲೆ ಸಿದ್ದರಾಮಯ್ಯ ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ಮೀಟಿಂಗನ್ನು ಮಾಡಿದ್ದು. ಈಗ ರಾಹುಲ್ ಗಾಂಧಿ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದೆಡೆ ತಮ್ಮ ಸರದಿಗೋಸ್ಕರ DK ಶಿವಕುಮಾರ್ ಕಾಯ್ತಾ ವೇಟಿಂಗಲ್ಲಿ ಇರುವಂಥದ್ದು. DCM DK ಶಿವಕುಮಾರ್ಗೆ ಅವರ ಸಹೋದರ DK ಸುರೇಶ್ ಕೂಡ ಸಾಥ್ ನೀಡಿದ್ದಾರೆ. ಇಬ್ಬರು ನಾಯಕರು ಒಟ್ಟಿಗೆ ತೆರಳಿದಂಥದ್ದು ಇಂದಿರಾ ಭವನಕ್ಕೆ.
ಇಂದಿರಾ ಭವನಕ್ಕೆ ತಮ್ಮ ಅಣ್ಣನ ಜೊತೆಯಲ್ಲಿಯೇ ಡಿ.ಕೆ. ಸುರೇಶ್ ಕೂಡ ಆಗಮಿಸಿ ಹೈಕಮಾಂಡ್ ನಾಯಕರ ಭೇಟಿಗಾಗಿ ಕಾಯ್ತಾ ಕುಳಿತಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಕ್ಕೋಸ್ಕರ ಕಾಯ್ತಾ ಕುಳಿತಿರುವಂಥದ್ದು. 3ನೇ ಮಹಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ರಾಹುಲ್ ಗಾಂಧಿ ಅವರು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇತ್ತ 2ನೇ ಮಹಡಿಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಡಿ.ಕೆ. ಸಹೋದರರು ಹೈಕಮಾಂಡ್ ನಾಯಕರ ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒತ್ತಾಯವನ್ನ ಮಾಡಿರುವಂಥದ್ದು. ಆದರೆ ತಮಗೊಂದು ಅವಕಾಶವನ್ನು ಕೊಡಬೇಕು, ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದಿದ್ದೇನೆ ಅನ್ನೋ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮನದಟ್ಟು ಮಾಡಿಕೊಡುವ ಪ್ರಯತ್ನದಲ್ಲಿದ್ದಾರೆ. ಅಧಿಕಾರ ಹಂಚಿಕೆಯ ಒಪ್ಪಂದದಂತೆ ನನಗೆ ಅವಕಾಶವನ್ನ ಮಾಡಿಕೊಡಿ, ಒಂದು ಅವಕಾಶವನ್ನ ಮಾಡಿಕೊಡಿ. ಯಾಕೆ ಅಂದರೆ ಇನ್ನು ಉಳಿದಿರುವುದು 2 ವರ್ಷಗಳು ಮಾತ್ರ. ಈ ಅವಧಿಯಲ್ಲಿ 2028ರ ಚುನಾವಣೆಗೆ ಮತ್ತೊಮ್ಮೆ ತಯಾರಿಯನ್ನ ಮಾಡಿಕೊಳ್ಳಬೇಕು. ಅದಕ್ಕೆ ಈಗಿನಿಂದಲೇ ನಾವು ಸಿದ್ಧತೆಯನ್ನು ಆರಂಭಿಸಬೇಕು. ನನಗೆ ಅಧಿಕಾರವನ್ನು ಕೊಟ್ಟರೆ ಮುಂದಿನ ಚುನಾವಣೆಯ ಹೊಣೆಯೂ ನನ್ನದೇ ಆಗಿರುತ್ತೆ, ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಹೊರ್ತೇನೆ ಅಂತ ಹೇಳಿ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಸಹೋದರರು ಕೂಡ ಅಲ್ಲಿ ವೇಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಸ್ಪಷ್ಟ ನಿಲುವನ್ನು ಈಗಾಗಲೇ ಅಲ್ಲಿ ತಿಳಿಸಿರುವಂಥದ್ದು. ಇವೆರಡರ ನಡುವೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ, ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.